ಜನರ ಹಕ್ಕುಗಳ ಬಗ್ಗೆ ಈ ಸುದ್ದಿ ಚಾನೆಲ್ಗೆ ಸ್ವಾಗತ. ನಿಪ್ಪಾಣಿಯ ಹಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರನ್ನು ತಕ್ಷಣ ಬಂಧಿಸಿ, ಇಲ್ಲವಾದರೆ ತೀವ್ರ ಹೋರಾಟದ ಎಚ್ಚರಿಕೆ. ನಿಪ್ಪಾಣಿ ವರದಿಗಾರ ಬಬನ್ ಜಾಮದಾರ್. ನಿಪ್ಪಾಣಿ ನಗರದ ಹಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರುವ ಎಂದು ಆರೋಪಿಸಲಾದ 50,000 ಕ್ವಿಂಟಲ್ ಸಕ್ಕರೆ ಕಳ್ಳತನ ಪ್ರಕರಣದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ನಿರ್ದೇಶಕರನ್ನು ತಕ್ಷಣ ಬಂಧಿಸಬೇಕು, ಇಲ್ಲವಾದರೆ ಕಾರ್ಖಾನೆಯ ಎದುರು ಉಗ್ರ ಹೋರಾಟ ಆರಂಭಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷ ರಾಜು ಪವಾರ್ ಆಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕಳೆದ 2 ವರ್ಷಗಳಿಂದ ಕರ್ನಾಟಕ ರಾಜ್ಯ ಹಾಗೂ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವ ಈ ಪ್ರಕರಣದಲ್ಲಿ ಸುಮಾರು 18 ಕೋಟಿ ರೂಪಾಯಿ ಮೌಲ್ಯದ 50,000 ಕ್ವಿಂಟಲ್ ಸಕ್ಕರೆ ಕಳ್ಳತನವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಪ್ರಕರಣದಲ್ಲಿ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ, ಎಂಡಿ, ಅಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಯನ್ನು ನ್ಯಾಯಾಲಯ ದೋಷಿಗಳೆಂದು ಘೋಷಿಸಿದ್ದು, ನಂತರ ಹೈಕೋರ್ಟ್ ಅವರ ವಿರುದ್ಧ ಬಂಧನ ವಾರಂಟ್ ಜಾರಿಗೊಳಿಸಿದೆ ಎಂದು ರಾಜು ಪವಾರ್ ತಿಳಿಸಿದ್ದಾರೆ. ಇಷ್ಟಾಗಿಯೂ ಇಂದಿನವರೆಗೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟವರನ್ನು ಬಂಧಿಸಿಲ್ಲ ಎಂದು ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ನಡೆದ ರೈತ ಸಂಘಟನೆಯ ಪ್ರತಿಭಟನೆಯಲ್ಲಿಯೂ ಈ ವಿಷಯವನ್ನು ಪ್ರಸ್ತಾಪಿಸಲಾಗಿತ್ತು. ಈ ವೇಳೆ ನಿಪ್ಪಾಣಿಯ ಸಿಪಿಐ ಅವರನ್ನು ನಿರ್ದೇಶಕರ ಬಂಧನ ಯಾವಾಗ ನಡೆಯಲಿದೆ ಎಂದು ಪ್ರಶ್ನಿಸಲಾಗಿತ್ತು. ಬಂಧನ ವಾರಂಟ್ ಬಂದ ತಕ್ಷಣ ಯಾವುದೇ ಪ್ರಭಾವಕ್ಕೂ ಮಣಿಯದೆ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ಅಧಿಕಾರಿಗಳು ಭರವಸೆ ನೀಡಿದ್ದರು ಎಂದು ಪವಾರ್ ಹೇಳಿದರು. ಕಾರ್ಖಾನೆಯ ನಿರ್ದೇಶಕರು ಬಡವರ ಬಾಯಿಯ ಸಕ್ಕರೆಯನ್ನು ಕದ್ದಿದ್ದಾರೆ. ಈ ಪ್ರಕರಣದ ಪ್ರಮುಖ ಸೂತ್ರಧಾರರೆಂದು ಹೇಳಲಾಗುತ್ತಿರುವ ಚಿಕ್ಕೋಡಿಯ ಮಾಜಿ ಸಂಸದರ ವಿರುದ್ಧ ಮೊದಲು ಕ್ರಮ ಕೈಗೊಳ್ಳಬೇಕು, ನಂತರ ಉಳಿದ ನಿರ್ದೇಶಕರು ತಾವಾಗಿಯೇ ಶರಣಾಗುತ್ತಾರೆ ಎಂದು ಪವಾರ್ ಹೇಳಿದರು. ಕಾರ್ಖಾನೆಯ ಒಬ್ಬ ನಿರ್ದೇಶಕರು ಮುಂಗಡ ಜಾಮೀನು ಪಡೆದಿರುವುದರಿಂದ ಸಂಪೂರ್ಣ ನಿರ್ದೇಶಕ ಮಂಡಳಿಯೇ ಸಂಚು ರೂಪಿಸಿ 18 ಕೋಟಿ ರೂಪಾಯಿ ಮೌಲ್ಯದ ಸಕ್ಕರೆಯನ್ನು ಮಾರಾಟ ಮಾಡಿರುವುದು ಸಾಬೀತಾಗಿದೆ ಎಂದು ಅವರು ಆರೋಪಿಸಿದರು. 50,000 ಕ್ವಿಂಟಲ್ ಸಕ್ಕರೆ ಕಳ್ಳತನ ಪ್ರಕರಣ ಬಹಿರಂಗವಾದ ಬಳಿಕ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರೀ ಸಂಚಲನ ಉಂಟಾಗಿತ್ತು ಎಂದು ಅವರು ತಿಳಿಸಿದರು. ಯಾರು ಎಷ್ಟೇ ದೊಡ್ಡವರಾಗಿರಲಿ, ಕಳ್ಳ ಎಂದರೆ ಕಳ್ಳನೇ. ನಮಗೆ ಕಾನೂನಿನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಆದ್ದರಿಂದ ಇಷ್ಟು ದಿನ ನಾವು ಸಂಯಮದಿಂದ ಹೋರಾಟ ನಡೆಸಿದ್ದೇವೆ. ಆದರೆ ನಮ್ಮ ಸಹನೆಯ ಕಟ್ಟಿ ಒಡೆಯದಂತೆ ಆಡಳಿತ ಎಚ್ಚರ ವಹಿಸಬೇಕು ಎಂದು ರಾಜು ಪವಾರ್ ಎಚ್ಚರಿಕೆ ನೀಡಿದರು. ಈ ಪ್ರಕರಣದ ಕುರಿತು ರೈತರು, ಕಾರ್ಖಾನೆಯ ಸದಸ್ಯರು ಹಾಗೂ ಸಾರ್ವಜನಿಕರಲ್ಲಿ ತೀವ್ರ ಕುತೂಹಲ ಮೂಡಿದ್ದು, ಮುಂದಿನ ದಿನಗಳಲ್ಲಿ ಆಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದರತ್ತ ಎಲ್ಲರ ಗಮನ ನೆಟ್ಟಿದೆ. वरदिगारा बबन जामदार. आणि हे अधिकाऱ्यांनी प्रपोजल पाठवलं, यांची जर जबाबदारी असली तर ते मंजूर करून आणायची जबाबदारी आमदारची आहे. मात्र आमदारच काय म्हणतात, कसं राजू पवार करतोय बघतो. अरे कसं राजू पवार करायला काय मी निवडून आलोय, आमदार काय मंत्री आहे, आम्ही रस्त्यावरची माणसं. आज नाही केलं तर उद्या दिवशी तुमच्या दारात येऊन बसताव. आमचा काय उपयोग आहे? त्याच्यासाठी अध्यक्षांनी काय सांगितलं की तुम्हाला जे काय पाहिजे ते आम्हाला लिहून द्या. आम्हाला आता त्या आमदारवर, खासदारावर, सरकारवर विश्वास नाही. आम्हाला जिथनं ती सुरुवात होती कॅनलची, तिथनं दत्तवाडी मुखांत म्हणजे सुळगाव, मत्तेवाडी, कोगरोळी, दत्तवाडी मुखांत शेवटपर्यंत ते 58 किलोमीटरपर्यंत सगळं कॅनल आहे. आता तुम्ही ती सांगत आहे 2004 साली मी जेव्हा नोकरीला जॉईन झालो, 2005 साली ग्रामपंचायत इलेक्शन होते. ನಮಸ್ಕಾರ. ರಾಜ್ಯ ರೈತ ಸಂಘಟನೆಯ ಅಧ್ಯಕ್ಷರೇ, ಕಾರ್ಯಾಧ್ಯಕ್ಷರೇ ಮತ್ತು ಎಲ್ಲ ರೈತ ಬಾಂಧವರೇ ಮತ್ತು ಅಧಿಕಾರಿಗಳೇ, ಎಸಿ ಸಾಹೇಬರು, ನನ್ನ ಹೆಸರು ಗೋಪಾಲಕೃಷ್ಣ ಗೌಡರಿಂದ DSP ಚಿಕ್ಕೋಡಿ ಅಂತ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇಲ್ಲಿವರೆಗೆ ಶಾಂತ ರೀತಿಯಿಂದ ಬಂದಿದ್ದೀರಿ ಮತ್ತು ಎಲ್ಲ ಕಡೆ ಸಹಕಾರವನ್ನು ಕೊಟ್ಟಿದ್ದೀರಿ. ಹುಕ್ಕೇರಿ, ಗುರ್ಲಾಪುರ್ ಮತ್ತು ಇಲ್ಲೋ ನಿಪ್ಪಾಣಿಯಲ್ಲೂ ನಿಮ್ಮ ಚಳವಳಿ ಏನಿದೆ ಅದು ಸರ್ಕಾರದ ಗಮನಕ್ಕೆ ತರ್ತಾರೆ ಸಾಹೇಬರು. ಶಾಂತ ರೀತಿಯಿಂದ ಇರಬೇಕಂತ ಕೇಳ್ಕೊಳ್ತೀನಿ. जनतेचा अधिकारनामा, जाणीव हक्काची या न्यूज चॅनलमध्ये जनतेच्या हक्काचा आवाज, सत्ता व्यवस्थेचे प्रश्न थेट तुमच्यापर्यंत. जाहिराती आणि बातमीसाठी आजच 70 57 87 98 02 शी संपर्क साधावा.